ನೋಡಿ, ನನಗಿಲ್ಲಿ ಯಾರು ಅತ್ತೆ ಮಾವ ಹಳೆಯ ಯಾರು ಇಲ್ಲ. ಇಲ್ಲಿ ಯಾವ ಪಕ್ಷ ಯಾವ ರಾಜಕಾರಣಿಗಳು ಯಾರನ್ನೂ ಸಹ ನಾನು ಕನ್ನಡದ ವಿಚಾರ ಬಂದಾಗ, ಕರ್ನಾಟಕದ ವಿಚಾರ ಬಂದಾಗ ನಾನು ಅದನ್ನೇ ಹೇಳಿದೆ, ಇಷ್ಟತಕ್ಕ ಹೇಳಿದೆ. DK ಶಿವಕುಮಾರ್ ನನಗೆ ಭಾರಿ ಆತ್ಮೀಯರಿದ್ರು. ಅವರು ಜೈಲಿಗೆ ಹೋದಾಗ ನಾನು ಅವ್ರಿಗೆ ಏನ್ ಸಹಾಯ ಮಾಡಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಅಂತ DK ಶಿವಕುಮಾರ್ ಅಂತ ಸಿದ್ದರಾಮಯ್ಯನವ್ರನ್ನೇ ಎದುರು ಹಾಕೊಂಡು ನಾನು ಕನ್ನಡದ ಪರವಾಗಿ ಬೀದಿಗೆ ಇಳಿದು ಜೈಲುವಾಸ ಅನುಭವಿಸಿ ಆಚೆ ಬಂದೆ ನಾನು. ಹಾಗಾಗಿ ನಾನು ಕನ್ನಡದ ವಿಚಾರ ಬಂದಾಗ, ಕರ್ನಾಟಕದ ವಿಚಾರ ಬಂದಾಗ ಯಾರ ಜೊತೆಯಲ್ಲಿಯೂ ರಾಜಿ ಇಲ್ಲ, ಯಾರ ಜೊತೆಯಲ್ಲೂ ರಾಜಿ ಆಗಲ್ಲ. ಅದು ಬೆಳಗಾವಿ ರಾಜಕಾರಣಿಗಳಿರ್ಬೋದು, ಕರ್ನಾಟಕದ ಯಾವುದೇ ರಾಜಕಾರಣಿಗಳಿರ್ಬೋದು. ಕನ್ನಡದ ಧ್ವನಿಯಾಗಿ ಕರ್ನಾಟಕದ ಪರವಾಗಿ ಯಾರು ನಿಂತ್ಕೊಳ್ತಾರೆ ಅವ್ರ ಪರ ಕರವೇ ನಿಂತ್ಕೊಳ್ಳುತ್ತಾ ಹೊರತು ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ನಾಡುನುಡಿ ಬಗ್ಗೆ ಕಾಳಜಿ ಇಲ್ಲದೆ ಇರುವಂತ ರಾಜಕಾರಣಿಗಳನ್ನ ನಾವ್ ಯಾವತ್ತು ಬೆಂಬಲಿಸಲ್ಲ, ಯಾವತ್ತು ಬಿಡೋದೂ ಇಲ್ಲ. ಅವ್ರನ್ನ ಏನ್ ಮಾಡಕ್ಕಾಗತ್ತೆ? ನಾವು ಎಲ್ಲರನ್ನೂ ಅನುಮಾನವಾಗಿ ನೋಡಕ್ಕೂ ಆಗಲ್ಲ. ಸಾರ್ವಜನಿಕ ಜೀವನದಲ್ಲಿ ಎಲ್ಲರನ್ನೂ ಅನುಮಾನವಾಗಿ ನೋಡಕ್ ಆಗೋದಿಲ್ಲ. ನಂಬಿಕೆ ಅನ್ನೋದು ಇಟ್ಕೋಬೇಕಾಗತ್ತೆ. ಆ ನಂಬಿಕೆಯೂ ಸಹ ಈ ತರದ್ದು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರೆ ಅಂದಾಗ ಏನ್ ಮಾಡಕ್ಕಾಗತ್ತೆ? ಹಾಗಾಗಿ ಇರ್ಬೇಕು. ಬಸವಣ್ಣ ಇವರು ದಾಸರು ಹೇಳ್ತಾರಲ್ಲ, ನಿಂದಿಕರಿರಬೇಕಯ್ಯ ಅಂದಿ ಅಂತೆ ಅಂತ. ಹಂಗೆ ನಿಂದನೆ ಮಾಡೋರು, ಟೀಕೆ ಮಾಡೋರು, ನಮ್ಮನ್ನು ವಿರೋಧ ಮಾಡೋರು ಅದೆಲ್ಲ ಕ್ಷೇತ್ರಗಳಲ್ಲೂ ಇರ್ತಾರೆ. ಹಾಗಾಗಿ ಅದನ್ನೆಲ್ಲ ಮೀರಿದಂತೆ ಕೆಲಸ ಮಾಡಬೇಕು ಅಂದಾಗ ನನಗೆ ಕುವೆಂಪು ಅವರ ಒಂದು ವಿಚಾರ ನೆನಪಿಗೆ ಬರುತ್ತೆ. ಪುಟ್ಟಪ್ಪನವರು ಒಂದು ಮಾತು ಹೇಳ್ತಾರೆ, ಕನ್ನಡದ ವಿಚಾರದಲ್ಲಿ ನಾನು ಯುದ್ಧ ಟ್ಯಾಂಕರ್ ಇದ್ದಾಗೆ ಅಡ್ಡಿ ಬರಬೇಡ್ರಿ, ಅಪ್ಪಚ್ಚಿ ಆಗ್ಬಿಡ್ತೀರಿ ಅಂತ. ಹಂಗೆ ನಾನು ಎಲ್ಲರಿಗೂ ಹೇಳೋ ಈ ಮಾತು ನಾನು ಹೇಳ್ತೀನಿ. ನಾರಾಯಣಗೌಡರ ಕನ್ನಡದ ವಿಚಾರದಲ್ಲಿ ಯಾರು ಅಡ್ಡಿ ಬರಬೇಡಿ, ಅದನ್ನ ಸಹಿಸೋದಿಲ್ಲ ಅನ್ನೋ ಮಾತನ್ನ ನಾನು ಎಲ್ಲ ಕಾಲಕ್ಕೂ ಹೇಳ್ಕೊಂಡ್ ಬಂದಿನಿ, ಮುಂದೂ ಹೇಳ್ತೀನಿ. ಇವತ್ತು 28ನೇ ತಾರೀಕು ಒಳಗಡೆ ಕರ್ನಾಟಕದ ಸರ್ಕಾರ ಸರಿಯಾದ ಕ್ರಮವನ್ನ, ತೀರ್ಮಾನವನ್ನ ತಗೊಳ್ಳಿಲ್ಲ ಅಂದ್ರೆ ಮತ್ತೆ ಅದೇ ಯಥಾಸ್ಥಿತಿ ಬೆಂಗಳೂರಲ್ಲಿ ಏನ್ ನಡೀತೋ ಅದು 31 ಜಿಲ್ಲೆಯಲ್ಲೂ ನಡೆಯುತ್ತೆ. ನಮ್ಮನ್ನೆಲ್ಲರನ್ನು ತಗೊಂಡೋಗಿ ಜೈಲಿಗೆ ಮತ್ತೆ ಇಟ್ಟರು ಚಿಂತೆ ಇಲ್ಲ, ಮತ್ತೊಂದಷ್ಟು ಕೇಸ್ ಹಾಕಿದ್ರು ಚಿಂತೆ ಇಲ್ಲ.